ಕಾಡಿಗೆ ಸಿಂಹ ಹೇಗೆ ರಾಜನೋ ಹಾಗೆ ತಾವಿರುವ ಜಾಗದಲ್ಲಿ ಇವರೇ ರಾಜರು. ಇವರ ಧ್ವನಿ, ಇವರ ನಡೆಗೆ, ಇವರ ವ್ಯಕ್ತಿತ್ವದಲ್ಲೇ ಒಂದು ರೀತಿಯ ಮಗುವಿನಂತಹ ಮುಗ್ಧತೆ ಮತ್ತು ರಾಜನಂತಹ ಗಾಂಭೀರ್ಯ ಎರಡೂ ಇರುತ್ತದೆ. ಸಿಂಹರಾಶಿಯವರ 5 ಅದ್ಭುತ ಧನಾತ್ಮಕ ಗುಣಗಳು ಯಾವುವು ಗೊತ್ತಾ? ಮಹಾನ್ ದಯವಂತರು ಮತ್ತು ಉದಾರ. ಇವರ ಹೃದಯ ತುಂಬಾ ವಿಶಾಲವಾದದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದರೆ ತಮ್ಮ ಕೈಲಾದ ಸಹಾಯ ಮಾಡಲು ಮೊದಲಿಗರಾಗಿ ನಿಲ್ಲುತ್ತಾರೆ. ಇವರ ಬಳಿ ಹಣ ಇಲ್ಲದಿದ್ದರೂ ಬೇರೆಯವರಿಗಾಗಿ ಸಾಲ ಮಾಡಿಯಾದರೂ ಸಹಾಯ ಮಾಡುವ ಗುಣ ಇವರದ್ದು. ನಾಯಕತ್ವದ ಗುಣ. ಯಾವುದೇ ಒಂದು ಗುಂಪಿನಲ್ಲಿ ಇವರಿದ್ದರೆ ಇವರೇ ಮುಂಚೂಣಿಯಲ್ಲಿ ನಿಂತು ಎಲ್ಲರನ್ನೂ ಮುನ್ನಡೆಸುತ್ತಾರೆ. ಜವಾಬ್ದಾರಿ ತೆಗೆದುಕೊಳ್ಳಲು ಇವರು ಎಂದಿಗೂ ಹೆದರುವುದಿಲ್ಲ. ನಿಷ್ಠೆ ಮತ್ತು ಪ್ರಾಮಾಣಿಕತೆ. ಸ್ನೇಹ ಇರಲಿ ಅಥವಾ ಪ್ರೀತಿ ಇರಲಿ, ಒಮ್ಮೆ ಕೈ ಹಿಡಿದರೆ ಇವರು ಜೀವ ಕೊಡುವುದಕ್ಕೂ ಸಿದ್ಧರಿರುತ್ತಾರೆ. ಇವರಿಂದ ಮೋಸ ಎಂಬುದು ಸಾಧ್ಯವೇ ಇಲ್ಲ. ಆತ್ಮವಿಶ್ವಾಸ. ಎಂಥ ಕಷ್ಟದ ಪರಿಸ್ಥಿತಿಯೇ ಬರಲಿ, ನಾನಿದನ್ನು ಎದುರಿಸಬಲ್ಲೆ ಎಂಬ ಛಲ ಮತ್ತು ಧೈರ್ಯ ಇವರ ಬೆನ್ನಿಗಿರುತ್ತದೆ. ಆಕರ್ಷಕ ವ್ಯಕ್ತಿತ್ವ. ಇವರು ಹೋದ ಕಡೆಯಲ್ಲೆಲ್ಲ 10 ಜನರ ಗಮನ ಇವರ ಕಡೆಗೆ ಸೆಳೆಯುತ್ತದೆ. ಇವರ ನಗು ಮತ್ತು ಮಾತಿನ ಶೈಲಿ ಜನರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಸಿಂಹರಾಶಿಯವರ ರಹಸ್ಯಗಳು ಮತ್ತು ಮೈನಸ್ ಪಾಯಿಂಟ್ಗಳು. ಪ್ರತಿಯೊಂದು ನಾಣ್ಯಕ್ಕೂ 2 ಮುಖ ಇರುವಂತೆ ಸಿಂಹರಾಶಿಯವರಲ್ಲೂ ಕೆಲವು ಸಣ್ಣಪುಟ್ಟ ದೌರ್ಬಲ್ಯಗಳಿವೆ. ಅವುಗಳ ಬಗ್ಗೆಯೂ ತಿಳಿಯೋಣ. ಅತಿಯಾದ ಸಿಟ್ಟು. ಇವರಿಗೆ ಸಿಟ್ಟು ತುಂಬಾ ಬೇಗ ಬರುತ್ತದೆ, ಆದರೆ ಸಿಂಹದ ಕೋಪ ಕ್ಷಣಿಕ ಮಾತ್ರ. ಎಷ್ಟು ಬೇಗ ಕೋಪಗೊಳ್ಳುತ್ತಾರೋ ಅಷ್ಟೇ ಬೇಗ ಶಾಂತರಾಗುತ್ತಾರೆ. ಹೊಗಳಿಕೆಗೆ ದಾಸರು. ಯಾರಾದರೂ ಇವರನ್ನು ಅತಿಯಾಗಿ ಹೊಗಳಿದರೆ ಇವರು ತುಂಬಾ ಖುಷಿಯಾಗುತ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಇವರನ್ನು ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಅಹಂಕಾರದ ಭ್ರಮೆ. ಕೆಲವೊಮ್ಮೆ ಇವರ ಸ್ವಾಭಿಮಾನವೇ ಅಹಂಕಾರವಾಗಿ ಬೇರೆಯವರಿಗೆ ಕಾಣಬಹುದು. ನಾನೇ ಶ್ರೇಷ್ಠ ಎನ್ನುವ ಭಾವನೆ ಇವರನ್ನು ಸಂಕಷ್ಟಕ್ಕೆ ದೂಡುತ್ತದೆ. ಸಲಹೆಗಳನ್ನು ಸ್ವೀಕರಿಸುವುದಿಲ್ಲ. ತಮಗೆ ಎಲ್ಲವೂ ಗೊತ್ತು ಎಂಬ ಭಾವನೆ ಇರುವುದರಿಂದ ಬೇರೆಯವರು ಕೊಡುವ ಒಳ್ಳೆಯ ಸಲಹೆಗಳನ್ನು ಇವರು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಪ್ರೀತಿ, ಸ್ನೇಹ ಮತ್ತು ವೃತ್ತಿಜೀವನ. ವೃತ್ತಿಜೀವನದಲ್ಲಿ ಸಿಂಹರಾಶಿಯವರು ಯಾವುದೇ ಸಾಮಾನ್ಯ ಕೆಲಸದಲ್ಲಿ ತೃಪ್ತರಾಗುವುದಿಲ್ಲ. ಇವರಿಗೆ ಉನ್ನತ ಹುದ್ದೆಗಳು, ರಾಜಕೀಯ, ಸಿನಿಮಾ ರಂಗ, ಸ್ವಂತ ಬಿಸ್ನೆಸ್ ಅಥವಾ ಕಲಾಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡುವ ಹಂಬಲವಿರುತ್ತದೆ ಮತ್ತು ಅದರಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಪ್ರೀತಿ ಮತ್ತು ಸ್ನೇಹ. ಪ್ರೀತಿಯ ವಿಷಯದಲ್ಲಿ ಇವರು ತುಂಬಾ ರೊಮ್ಯಾಂಟಿಕ್ ಮತ್ತು ಪ್ರೊಟೆಕ್ಟಿವ್ ಆಗಿರುತ್ತಾರೆ. ತಮ್ಮ ಸಂಗಾತಿಯನ್ನು ರಾಣಿಯಂತೆ ಅಥವಾ ರಾಜನಂತೆ ನೋಡಿಕೊಳ್ಳುತ್ತಾರೆ. ಇವರ ಸ್ನೇಹ ಸಿಕ್ಕವರು ತುಂಬಾ ಅದೃಷ್ಟವಂತರು. ಸಿಂಹರಾಶಿಯವರಿಗೆ ವಿಶೇಷ ಪರಿಹಾರಗಳು ಮತ್ತು ಅದೃಷ್ಟದ ವಿಷಯಗಳು. ನಿಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲು ಈ ಕೆಳಗಿನ ವಿಷಯಗಳನ್ನು ನೆನಪಿನಲ್ಲಿಡಿ. ಅದೃಷ್ಟದ ದಿನ ಭಾನುವಾರ. ಅದೃಷ್ಟದ ಬಣ್ಣ ಕೆಂಪು, ಚಿನ್ನದ ಬಣ್ಣ ಅಂದರೆ ಗೋಲ್ಡ್ ಮತ್ತು ಕಿತ್ತಳೆ. ಅದೃಷ್ಟದ ಸಂಖ್ಯೆ 1, 4, 5, 9. ವಿಶೇಷ ಪರಿಹಾರ. ಪ್ರತಿದಿನ ಬೆಳಗ್ಗೆ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಿ, ಅಂದರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸೂರ್ಯನಿಗೆ ಅರ್ಪಿಸುವುದು ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನು ಜಪಿಸಿ. ತಂದೆಯನ್ನು ಗೌರವಿಸುವುದರಿಂದ ನಿಮ್ಮ ಭಾಗ್ಯ ಖುಲಾಯಿಸುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ, ಸಿಂಹರಾಶಿಯವರು ಜೀವನದಲ್ಲಿ ಸೋಲನ್ನು ಒಪ್ಪದ ಛಲಗಾರರು. ಸಣ್ಣಪುಟ್ಟ ಕೋಪ ಮತ್ತು ಅಹಂಕಾರವನ್ನು ಬದಿಗಿಟ್ಟರೆ ನಿಮ್ಮನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರುವುದಿಲ್ಲ. ನೀವು ನಿಜಕ್ಕೂ ಸಮಾಜದ ಮುಖಂಡರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಇವತ್ತು ನಿಮಗೆ ಉತ್ತಮವಾದ ದಿನವಾಗಿದ್ದು, ಬಾಕಿಯುಳಿದಿರುವ ಹಣ ಕೈ ಸೇರುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ನಿಮ್ಮ ಮನಸ್ಸಿನಲ್ಲಿದ್ದ ಆತಂಕಗಳು ದೂರವಾಗಿ ಹೊಸ ಉತ್ಸಾಹದಿಂದ ಇಂದಿನ ದಿನವನ್ನು ನೀವು ಪ್ರಾರಂಭ ಮಾಡಲಿದ್ದೀರಿ. 2. ಇಂದಿನ ಉದ್ಯೋಗ ಮತ್ತು ವೃತ್ತಿಜೀವನದ ಸ್ಥಿತಿಗತಿ, ಕರಿಯರ್ ಅಂಡ್ ಜಾಬ್. ಉದ್ಯೋಗ ರಂಗದಲ್ಲಿ ಇರುವ ಸಿಂಹರಾಶಿಯವರಿಗೆ ಇವತ್ತು ಕಚೇರಿಯಲ್ಲಿ ಅತ್ಯಂತ ಬಿಡುವಿಲ್ಲದ ಹಾಗೂ ಯಶಸ್ವಿ ದಿನವಾಗಿರುತ್ತದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಯನ್ನು ನೋಡಿ ಪ್ರಶಂಸೆಯ ಮಾತುಗಳನ್ನಾಡುತ್ತಾರೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಡುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ವಲಯದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದ್ದು, ಕಚೇರಿಯ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಯನ್ನು ಎಲ್ಲರೂ ಸ್ವೀಕರಿಸುತ್ತಾರೆ.
ಹೊಸ ಕೆಲಸಕ್ಕಾಗಿ ಹುಡುಕಾಟ ನಡೆಸುತ್ತಿರುವ ಯುವಕ ಯುವತಿಯರಿಗೆ ಇವತ್ತು ಒಳ್ಳೆಯ ಕಂಪನಿಗಳಿಂದ ಸಂದರ್ಶನದ ಕರೆಗಳು ಬರುವ ಸಾಧ್ಯತೆ ಇದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಬಡ್ತಿ ಅಥವಾ ಸ್ಥಳ ಬದಲಾವಣೆಯ ಶುಭವಾರ್ತೆಗಳು ಕೇಳಿಬರಲಿವೆ. ಹೀಗಾಗಿ ಉದ್ಯೋಗ ರಂಗದಲ್ಲಿ ನಿಮ್ಮ ಪ್ರಭಾವ ಇವತ್ತು ದುಪ್ಪಟ್ಟಾಗಲಿದೆ. 3. ಇಂದಿನ ವ್ಯಾಪಾರ ಮತ್ತು ವ್ಯವಹಾರದ ಲಾಭ ನಷ್ಟಗಳು. ಬಿಸಿನೆಸ್. ಸ್ವಂತ ಉದ್ಯೋಗ ಅಥವಾ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿರುವ ಸಿಂಹರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಭರ್ಜರಿ ಲಾಭ ಸಿಗುವ ದಿನವಾಗಿದೆ. ಹಳೆಯ ಬಾಕಿ ವಸೂಲಾತಿಯಾಗಲಿದ್ದು ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇವತ್ತು ಅತ್ಯಂತ ಸೂಕ್ತವಾದ ಹಾಗೂ ಶುಭ ದಿನವಾಗಿದೆ. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹೂಡಿಕೆ ಮಾಡಿರುವವರಿಗೆ ಇವತ್ತು ಅನಿರೀಕ್ಷಿತ ಧನಲಾಭ ಕಾದಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರುವವರು ತಮ್ಮ ಪಾಲುದಾರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ಮತ್ತು ಜಂಟಿ ನಿರ್ಧಾರಗಳು ಲಾಭ ತರಲಿವೆ. ನಿಮ್ಮ ಪ್ರತಿಸ್ಪರ್ಧಿಗಳು ಅಥವಾ ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸೂಯೆಪಟ್ಟರೂ ನಿಮ್ಮನ್ನು ಎದುರಿಸಲು ಅವರ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ. ವ್ಯಾಪಾರದಲ್ಲಿ ನಿಮ್ಮದೇ ಮೇಲುಗೈಯಾಗಲಿದೆ. 4. ಆರ್ಥಿಕ ಪರಿಸ್ಥಿತಿ ಮತ್ತು ಹಣಕಾಸಿನ ಹರಿವು. ಫೈನಾನ್ಸ್. ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಸಿಂಹರಾಶಿಯವರ ಆರ್ಥಿಕ ಗ್ರಾಫ್ ತುಂಬಾ ಮೇಲಿರುತ್ತದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ನಿಮ್ಮ ಜೇಬು ತುಂಬಿರುತ್ತದೆ. ಭವಿಷ್ಯದ ದೃಷ್ಟಿಯಿಂದ ಇವತ್ತು ನೀವು ಮಾಡುವ ಯಾವುದೇ ಹೂಡಿಕೆಯೂ ದೀರ್ಘಾವಧಿಯಲ್ಲಿ ನಿಮಗೆ ಭರಪೂರ ಲಾಭವನ್ನು ತಂದುಕೊಡುತ್ತದೆ. ಆದರೆ ಸಿಂಹರಾಶಿಯವರಿಗಿರುವ ಒಂದು ದೊಡ್ಡ ಸ್ವಭಾವವೆಂದರೆ ಐಷಾರಾಮಿ ಜೀವನಕ್ಕೆ ಮತ್ತು ಅನಗತ್ಯ ವಸ್ತುಗಳಿಗೆ ಅತಿಯಾಗಿ ಹಣ ಖರ್ಚು ಮಾಡುವುದು. ಇವತ್ತು ನೀವು ನಿಮ್ಮ ಕೈಬರಹವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇಲ್ಲದಿದ್ದರೆ ಬಂದ ಹಣ ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇರುತ್ತದೆ. ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ಇವತ್ತು ಸಾಲ ತೀರಿಸಲು ಕೆಲವು ಉತ್ತಮ ಮಾರ್ಗಗಳು ಗೋಚರಿಸಲಿವೆ ಮತ್ತು ಮಾನಸಿಕ ನೆಮ್ಮದಿ ಸಿಗಲಿದೆ. 5. ಪ್ರೀತಿ ಮತ್ತು ದಾಂಪತ್ಯ ಜೀವನದ ಮಧುರ ಕ್ಷಣಗಳು. ಲವ್ ಅಂಡ್ ಮ್ಯಾರೇಜ್. ಸಿಂಹರಾಶಿಯವರ ದಾಂಪತ್ಯ ಜೀವನದಲ್ಲಿ ಇವತ್ತು ಮಧುರವಾದ ಮತ್ತು ಪ್ರೀತಿ ತುಂಬಿದ ವಾತಾವರಣ ಇರಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಂಡು ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಸಂಜೆಯ ಸಮಯದಲ್ಲಿ ಸಂಗಾತಿ